ಸರ್, ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೆಕ್ಸ್ಟು ಮುಂದಿನ ಮುಖ್ಯಮಂತ್ರಿ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಈ ಸಂದರ್ಭದ ಪ್ರಕಾರ ನೀವು ಹುಣಸೂರು ತಾಲೂಕಿನಲ್ಲಿ ಯಾವ ಯಾವ ವಿಶೇಷ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀರಿ ಅಂತ ತಿಳಿಸ್ಬಿಡಿ. ಇವಾಗ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಈಗ ನಾವು ಆಲ್ಮೋಸ್ಟ್ ಇವತ್ತೇನೋ 4 ಗಂಟೆ 10 ನಿಮಿಷಕ್ಕೆ ಅವ್ರು ಏನು ಪ್ರಮಾಣ ವಚನ ಸ್ವೀಕರಿಸ್ತೀವಿ ಅಂತ ಹೇಳಿದ್ದಾರೆ. ನಾವಾಗಲೇ ಮೊನ್ನೆಯಿಂದನೇ ನಾವು ಏನು ಆ ಹಬ್ಬದ ವಾತಾವರಣ ನಮ್ಮ ಹುಣಸೂರು ತಾಲೂಕಲ್ಲೆಲ್ಲ ಆಗಿದೆ. ಯಾಕಂದರೆ ನಾವೆಲ್ಲ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಏನು ನಂಬ್ಕೊಂಡು ಮಾತಾಡ್ಕೊಂಡು ಎಲ್ಲ ನಮ್ಮ ಹುಣಸೂರು ತಾಲೂಕಿನ ಕಾಂಗ್ರೆಸ್ ಪದಾಧಿಕಾರಿಗಳು ಯಾರಿದ್ದಾರೆ, ಅಧ್ಯಕ್ಷರಿರ್ಬೋದು, ಯೂತ್ ಅಧ್ಯಕ್ಷರಿರ್ಬೋದು, ಎಲ್ಲರೂ ಸೇರಿ ಈಗಾಗಲೇ ನಮ್ಮ ಊಡ ಅಧ್ಯಕ್ಷರು HP ಅಮರನಾಥ್ ಅವರು, MLA ನಮ್ಮ ಮಾಜಿ MLA ಮಂಜಣ್ಣ ಅವರ ಸೋದರವರು ಊಡ ಅಧ್ಯಕ್ಷರು, ಅವರು ಸುಧಾ ಒಂದು ಬಾದಾಮಿಯಲ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಬಾದಾಮಿಯಲ್ಲಿ ಇಷ್ಟ, ಅದರಿಂದ ಅವರು ಸುಧಾ ಒಂದು 5,000-10,000 ಬಾಟಲ್ ಬಾದಾಮಿಯಲ್ಲೂ ಸುಧಾ ಅವರು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಜೊತೆಗೆ ನಾನು ಯಾಕಂದರೆ ನಾವೊಂದು 10 ವರ್ಷದಿಂದ ಏನು ಈ ಒಂದು ಮಂಜಣ್ಣವ್ರ ಜೊತೆ ಈ ಒಂದು ಪಕ್ಷದಲ್ಲಿ ಒಡನಾಟ ಇಟ್ಕೊಂಡಿದ್ದೀನಿ. ಎಲ್ಲ ಸಿದ್ದರಾಮಯ್ಯ ಬರ್ತಡೇ ಇರ್ಬೋದು, ಅವರು ಏನು ಸರ್ಕಾರ ರಚನೆ ಮಾಡಿದಾಗಿರ್ಬೋದು, ಕರ್ನಾಟಕ ನಮ್ಮದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಎಲ್ಲ ಸುಧಾ ನಾವು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡಿದ್ವಿ. ಇವತ್ತು ಸುಧಾ ನಾಳೆ, ಯಾಕಂದರೆ ಇವತ್ತು ಅವರು 5 ಗಂಟೆ 4 ಗಂಟೆ 10 ನಿಮಿಷದಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಾಳೆ ಬೆಳಗ್ಗೆ ಒಂದು ನಮ್ಮ ತಾಲೂಕಿನ ಕೆಂಗಣೇಶ್ವರ ದೇವರು ಏನಿದೆ ಗದ್ಗೆಯಲ್ಲಿ, ಅಲ್ಲಿ ಒಂದು ಅವ್ರ ಹೆಸರಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಹೆಸರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಏನು ಅವ್ರ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ ಕೆಂಗಣೇಶ್ವರದಲ್ಲಿ ಮುಂದಿನ ದಿನಗಳಲ್ಲಿ ಏನು ಒಳ್ಳೇದಾಗಬೇಕು ಅಂತ ಹೇಳಿ ನಾವು ಅಲ್ಲಿ ಪೂಜೆ ಮಾಡಿ, ಅಲ್ಲಿಂದ ನನ್ನದೇ ಆದ ಒಂದು ರಾಜೇಶ್ವರ ಸ್ನೇಹ ಬಳಗ ಇದೆ. ಆ ಸ್ನೇಹ ಬಳಗದಿಂದ ಒಂದು 20-25 ಸಾವಿರ ಲಾಡನ್ನು ಹಂಚುವ ಕಾರ್ಯಕ್ರಮ. ಅಂದರೆ ನಮ್ಮ ತಾಲೂಕುಗಳಲ್ಲಿ ಹೆಚ್ಚು ಕಮ್ಮಿ ಬಿಳಿಕೆರೆ ಹೋಬಳಿ ಇರ್ಬೋದು, ಅನ್ಗೂಡು ಹೋಬಳಿ ಇರ್ಬೋದು, ಬನ್ನಿಕೊಪ್ಪೆ ಜಿಲ್ಲಾ ಪಂಚಾಯತಿ ಇರ್ಬೋದು, ಗೌಡಗೆರೆ ಜಿಲ್ಲಾ ಪಂಚಾಯತಿ ಇರೋ, ಧರ್ಮಪುರ ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲೂ ಇದನ್ನು ನಾವು ಎಲ್ಲ ರೈತರಿಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಇದು ಲಾಡನ್ನು ಹಂಚೋ ಕಾರ್ಯಕ್ರಮ ನಾಳೆ ಅಂದ್ಕೊಂಡಿದ್ವಿ. ಜೊತೆಗೆ ಒಂದು ರೀತಿಯಲ್ಲಿ ನಮ್ಮ ಹುಣಸೂರು ತಾಲೂಕಲ್ಲಿ ಹಬ್ಬದ ವಾತಾವರಣ ಆಗಲೇ ಸೃಷ್ಟಿಯಾಗಿದೆ. ನಿಮಗೆ ಗೊತ್ತು, ತಾಲೂಕಲ್ಲಿ ಇವತ್ತು ಮಳೆ ಬೆಳೆ ಯಾವ ಥರ ಆಗ್ತಾಯಿದೆ, ಅವ್ರ ಅಧಿಕಾರ ಹಸ್ತಾಂತರ ಗೊಳಿಸಿದಾಗಲೇ ನಿಮಗೆ ಗೊತ್ತು ಯಾವ ಥರ ಆಗ್ತಾಯಿದೆ ಅಂತ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು ಸರ್. ಮತ್ತು ಸಿಹಿ ಹಂಚೋದಕ್ಕೆ ಇಟ್ಕೊಂಡಿದ್ದೀರಿ, 20,000 ಲಾಡು ಹಂಚುವಿಕೆ ಇಟ್ಕೊಂಡಿದ್ದೀರಿ. ಯಾವ್ಯಾವ ತಾಲೂಕು ಗ್ರಾಮಗಳಲ್ಲಿ ಮತ್ತು ಯಾವ್ಯಾವ ಹೋಬಳಿಗಳಲ್ಲಿ ಹಂಚ್ತೀರಾ ಅಂತ ಸ್ವಲ್ಪ ಮಾಹಿತಿ ಸರ್. ಈಗ ನಾವು ಹುಣಸೂರು ತಾಲೂಕೇ ಆಗಿರೋದ್ರಿಂದ ನಾವು ಹುಣಸೂರು ತಾಲೂಕು ಸೀಮಿತವಾಗಿ ನಾನು ಇಟ್ಕೊಂಡಿದ್ದೀನಿ. ಯಾಕಂದರೆ ಈಗ ಗದ್ಗೆ ಭಾಗದಲ್ಲಿ ನೀವು ನೋಡಿದಂಗೆ ಧರ್ಮಪುರ ಜಿಲ್ಲಾ ಪಂಚಾಯತ್ ಹೇಳಿ ಅಲ್ಲಿ ನಾವು ಏನು ವಿತರಣಾ ಕಾರ್ಯಕ್ರಮ ಗದ್ಗೆಯಲ್ಲಿ ಪೂಜೆ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವ್ರ ಸಾಹೇಬರ ಹೆಸರಲ್ಲಿ, ಅಲ್ಲಿಂದ ನಾವು ಗದ್ಗೆ ಭಾಗದವ್ರಿಗೆ ಧರ್ಮಪುರ ಜಿಲ್ಲಾ ಪಂಚಾಯತಿಗೆ ಅಲ್ಲೇ ಸಂಬಂಧಪಟ್ಟಂಗೆ ಎಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಂಚೂಣಿಯಲ್ಲಿರುವ ಅಧ್ಯಕ್ಷರುಗಳು, ಮಾಜಿ ನಮ್ಮ ಜಿಲ್ಲಾ ಪಂಚಾಯತಿ ಕುನ್ನೇಗೌಡರು, ನಮ್ಮ ಧರ್ಮಪುರ ಜಿಲ್ಲಾ ಪಂಚಾಯತಿ ಎಲ್ಲರೂ ಅಲ್ಲಿ ಬರ್ತಾರೆ. ಎಲ್ಲ ಊರುಗಳಿಗೂ ಸುಧಾ ಹಳ್ಳಿಗಳಿಗೆ, ಅಂದರೆ ಅಲ್ಲಿ ಏನು ಸಂಬಂಧಪಟ್ಟ ಹಳ್ಳಿಗಳಿವೆ ಅಲ್ಲಲ್ಲಿಗೆ ಒಂದೊಂದು ಬಾಕ್ಸ್ ಮುಖಾಂತರ ಪ್ರತಿಯೊಂದು ಹಳ್ಳಿಲೂ ಹಂಚೋ ಥರ ಮಾಡಿದ್ದೀವಿ. ಹಾಗೇನೇ ಬಿಳಿಕೆರೆ ಹೋಬಳಿ ಸಂಬಂಧಪಟ್ಟಂಗೆ ಹಳ್ಳಿಗಳು ಎಲ್ಲೆಲ್ಲಿ ಬರ್ತಾವೆ ಅಲ್ಲಿಗೆ ಅವರವರದ ನಮ್ಮದೇ ಆದಂಥ ಕಾಂಗ್ರೆಸ್ ಕಾರ್ಯಕರ್ತರು ಕರೆಸಿ, ಲೀಡರ್ಗಳು ಕಳಿಸಿ, ಅಲ್ಲಿಂದ ಅವ್ರುಗಳಿಗೆ ನಾವು ಅಲ್ಲಿಂದ ಹಳ್ಳಿಗೂ ವಿತರಣೆಗಳ ಕಾರ್ಯಕ್ರಮ ಅಲ್ಲಿ, ಜೊತೆಗೆ ಬನ್ನಿಕೊಪ್ಪೆ, ಜೊತೆಗೆ ಗೌಡಗೆರೆ ಅಲ್ಲೂ ಯಾವ್ಯಾವ ಹಳ್ಳಿಗಳಿವೆ ಅಲ್ಲಿ, ಜೊತೆಗೆ ಚಿಲ್ಕುಂದ, ಹಾಗೆ ಹುಣಸೂರು ಟೌನ್ ಸಂಬಂಧಪಟ್ಟಂಗೆ ಅಲ್ಲಿ ನಮ್ಮ ಊಡ ಅಧ್ಯಕ್ಷರು ನಮ್ಮ ಅಮರಣ್ಣವರು ಏನು ಅದೊಂದು ಬಾದಾಮಿಯಲ್ಲಿ ಕೊಡಬೇಕಂತಾರೆ, ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಅಲ್ಲೂ ಅವ್ರ ಜೊತೆ ಅವರೊಂದು 5,000-10,000 ಇದನ್ನು ಹಂಚ್ತಾ ಇದ್ದಾರೆ. ನಾವು ಅದು ಕೈ ಜೋಡಿಸಿ ಲಾಡನ್ನು ಸುಧಾ ಅಲ್ಲಿ ವಿತರಣೆ ಮಾಡ್ತಾಯಿದ್ದೀವಿ. ಜೊತೆಗೆ ಅನ್ಗೂಡಲ್ಲೂ ಸುಧಾ ಎಲ್ಲ ಸುತ್ತಮುತ್ತ ಹಳ್ಳಿಯವರು ಅಲ್ಲಿ ಸೇರಿದ್ವಿ. ಅಲ್ಲಿಂದ ನಾವು ಪ್ರತಿಯೊಂದು ಹಳ್ಳಿಗೂ ಬಾಕ್ಸ್ ಮುಖಾಂತರ ಕಳಿಸಿ ನಾವು ಕಾರ್ಯಕರ್ತರ ಮುಖಾಂತರ ಇಡೀ ಹುಣಸೂರು ತಾಲೂಕಲ್ಲೇ ಎಲ್ಲ ಕಡೆ ಹಂಚಬೇಕು ಅಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು ಸರ್.